ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಒಂದು ದಾಳದ ಪ್ರಶ್ನೆಯನ್ನು ಮಾಡುವುದು. ಅದು ಹೇಗೆ ಮಾಡಬೇಕು, ಯಾವ್ಯಾವ ರೂಲ್ಸ್ಗಳನ್ನು ನಾವು ನೋಡಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಳುವಂಥದ್ದು ತುಂಬ ಅವಶ್ಯಕವಾಗಿದೆ. ರೂಲ್ಸನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈ ಪ್ರಶ್ನೆಗಳನ್ನು ನೀವು ಸುಲಭವಾಗಿ ಮಾಡ್ಬೋದು. ಇದು CETಯಲ್ಲಿ ಮತ್ತು ಟೀಚರ್ ಪೋಸ್ಟಲ್ಲಿ ಹಾಗೂ ನಾನಾ ತರಹದ ಎಲ್ಲ ಹುದ್ದೆಗಳಲ್ಲಿ GK ಪ್ರಶ್ನೆ ಪತ್ರಿಕೆಯಲ್ಲಿ ಇದೊಂದು ಪ್ರಶ್ನೆ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಸುಲಭವಾದ ಮೆಥಡಲ್ಲಿ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡೋದು ನಿಮಗೆ ಹೇಳ್ಕೊಡ್ತೀನಿ. ಸೊ ಇನ್ನೂ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಳೋದರ ಜೊತೆಗೆ ಪರ್ಫೆಕ್ಟ್ ಆಗ್ತೀರಾ ಅನ್ನುವಂಥ ಭರವಸೆ ನನಗಿದೆ. ಈಗ ನಾವು ಪ್ರಾರಂಭ ಮಾಡೋಣ. ಇಲ್ಲಿ 2 ದಾಳಗಳನ್ನು ನೀಡಲಾಗಿದೆ. ಈ ಪ್ರತಿಯೊಂದು ದಾಳದಲ್ಲಿ 3 ಫೇಸ್ ನಮಗೆ ಕಾಣುತ್ತೆ, ಇನ್ನೂ 3 ಫೇಸ್ ನಮಗೆ ಕಾಣೋದಿಲ್ಲ. ಪೊಸಿಷನ್ನಲ್ಲಿ ಇರುತ್ತೆ. ಒಂದನೇ ದಾಳನೂ ಮತ್ತು 2ನೇ ದಾಳ ಎರಡಕ್ಕೂ ಒಂದೇ ರೂಲ್ಸು ಅಪ್ಲೈ ಆಗುತ್ತೆ. 3 ಫೇಸ್ ನಮಗೆ ಕಾಣ್ತಾ ಇದ್ದರೆ ಇನ್ನೂ 3 ಫೇಸು ಪೊಸಿಷನ್ನಲ್ಲಿ ಇರುತ್ತೆ ಅನ್ನೋದು ಅಂಡರ್ಸ್ಟುಡ್ ಇದು. ಸೊ ನಾವು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾವಿವಾಗ ಪ್ರಾರಂಭ ಮಾಡೋಣ. ದಾಳ 1 ಮತ್ತು ದಾಳ 2ರಲ್ಲಿ ಕಾಮನ್ ಯಾವುದಿದೆ ಅನ್ನೋದನ್ನು ನೋಡಬೇಕು. ಫಸ್ಟು 2 ಕಾಮನ್ ಇದೆಯಾ? ನೋ. 5 ಕಾಮನ್ ಇದೆಯಾ? ಇಲ್ಲ. 6 ಕಾಮನ್ ಇದೆ. ಇನ್ನೊಂದು ನಿಮಗೆ ಪ್ರಮುಖವಾಗಿ ಗೊತ್ತಾಗಲಿ, ಈ ದಾಳಗಳ ಪ್ರಶ್ನೆಗಳಲ್ಲಿ ಒಂದು ಮಾತ್ರ ಕಾಮನ್ ಆಗಿರುತ್ತೆ. ಸೊ ಅದರ ಆಧಾರದ ಮೇಲೆ ನೀವು ಇನ್ನೊಂದು ಪೊಸಿಷನಲ್ಲಿ ಯಾವ್ದು ಬರುತ್ತೆ ಅಂತ ಪ್ರಶ್ನೆಯನ್ನು ನೀವು ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಒಂದು ಕಾಮನ್ ಯಾವುದಿದೆ? 6 ಅನ್ನುವಂಥ ನಂಬರು ಡಾಟ್ಸು. ಅದನ್ನು ನಂಬರಲ್ಲಿ ಈಗ ನೀವು ಇಟ್ಕೊಂಡು ಮಾಡ್ಬೋದು, ಹೇಗಾದರೂ ಮಾಡ್ಬೋದು. ಇಲ್ಲಿ 6 ಡಾಟ್ಸ್ ಇದೆ, ಅದು 6 ಅಂತ ನೀವು ಬರ್ಕೊಂಡ್ಬಿಟ್ರೆ ನಿಮಗೆ ಸುಲಭ ಆಗುತ್ತೆ. ಇದನ್ನು ಕ್ಲಾಕ್ ವೈಸ್ ರೊಟೇಷನ್ನಲ್ಲಿ 3 ಏನು ನಮ್ಮ ಕಣ್ಣಿಗೆ ಕಾಣ್ತಾ ಇದೆಯಲ್ಲ, 3 ಫೇಸಲ್ಲಿರ್ತಕ್ಕಂಥ ಡಾಟ್ಸನ್ನು ನಂಬರಲ್ಲಿ ಬರೆದ್ರೆ ಈಸಿ ಆಗುತ್ತೆ. ಇಲ್ಲಿ 6 ಇದೆ, 6 ಇದೆಯಲ್ಲ, ಈ ಥರ. ಸಿಕ್ಸ್ 2 ಮತ್ತು 5. 2ನೇ ದಾಳದು ಇಲ್ಲಿ 6 ಇದೆ, ಆನಂತರ ಇಲ್ಲಿ 3 ಇದೆ, ಆನಂತರ 1 ಇದೆ. ಇದನ್ನು ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ನಾವು ತಗೊಂಡಿದ್ದೀವಿ. ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತಂದರೆ ಈ 6ಲಿಂದ ಪ್ರಾರಂಭ ಮಾಡಿ ಈ ಥರ, ಇದನ್ನು ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಗಡಿಯಾರ ಯಾವ ರೀತಿಯಾಗಿ ಮೂವ್ ಆಗುತ್ತೆ ಅಲ್ಲ, ಅದೇ ರೀತಿಯಲ್ಲಿ ನಾವು ಈ ಡಾಟ್ಸನ್ನು ನಾವು ಎಣಿಸುವಂಥದ್ದು. ಸೊ ಇಲ್ಲಿ ಕಾಮನ್ ಯಾವುದಿದೆ? 6 ಕಾಮನ್ ಇದೆ. ಇದರ ಆಧಾರದ ಮೇಲೆ ನಾವು ಕ್ಲಾಕ್ ವೈಸಲ್ಲಿ ಮುಂದೆ ಬರುವಂಥ ಡಾಟ್ಸ್ಗಳನ್ನು ನಂಬರಲ್ಲಿ ಬರ್ತಿದ್ದೀವಿ ನಾವು. ಈ 6 ಇದೆಯಲ್ಲ, 6 ಆದ ನಂತರ ಇಲ್ಲಿ ಫಸ್ಟ್ ದಾಳದಲ್ಲಿ 2 ಬರುತ್ತೆ, 2 ಆದಮೇಲೆ 5 ಬರುತ್ತೆ. 6, 2 ಮತ್ತು 5. 2ನೇ ದಾಳದಲ್ಲಿ 6ಇಂದ ನಾವು ಪ್ರಾರಂಭ ಮಾಡಿದರೆ
ನೆಕ್ಸ್ಟ್ ಬರೋದೇ 3 ತದನಂತರ 1 ಬರುತ್ತೆ. ಸೊ ಹಾಗಾದರೆ ಒಟ್ಟು 6 ಅಂಕಗಳು ಇಲ್ಲಿ ನಾವು ನೋಡ್ತೀವಿ. ಸೊ ಒಂದು ಕಾಮನ್ ಇದೆ ಅಂತಂದರೆ ಇನ್ನು ಒಂದು ಗೊತ್ತಾಗ್ತಾ ಇದೆ. ಸೊ ಅದನ್ನು ಯಾವ ರೀತಿಯಾಗಿ ನಾವು ನೋಡೋದಾದರೆ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಕ್ಲಾಕ್ವೈಸ್ ರೊಟೇಷನನ್ನು ನಾವು ಮಾಡುವಂಥದ್ದು. ಕ್ಲಾಕ್ವೈಸ್ ರೊಟೇಷನ್ನಲ್ಲಿ ನಾವು ಫಸ್ಟ್ ಕಾಮನ್ ಇರೋದನ್ನು ಫಸ್ಟ್ ಬರೆದು ತದನಂತರ ನೆಕ್ಸ್ಟ್ ಕ್ಲಾಕ್ವೈಸ್ ಡೈರೆಕ್ಷನ್ನಲ್ಲಿನೇ ಆ ಚುಕ್ಕಿಗಳನ್ನು ಅಂಕಿಗಳ ರೂಪದಲ್ಲಿ ನಾವು ಇಲ್ಲಿ ಬರೆದಿದ್ದೀವಿ. ಮೊದಲನೇ ಇದು ಫಿಗರ್ದು ಇಲ್ಲಿ ನಾವು 6, ನೆಕ್ಸ್ಟ್ ಬರೋದು 2, ತದನಂತರ 5 ಅಂತಿದೆ. ಎರಡನೇ ಫಿಗರ್ದೇನಿದೆ ಅಂದರೆ 6ಲಿಂದ ಪ್ರಾರಂಭ ಮಾಡಿ 6 ಆದ ನಂತರ 3 ಮತ್ತು 1. ಇಲ್ಲಿ 6 ಕಾಮನ್ ಇದೆ. ಇಲ್ಲಿಂದಲೇ ನಾವು ಕ್ಲಾಕ್ವೈಸಲ್ಲಿ ನಾವು ಪ್ರಾರಂಭ ಮಾಡಬೇಕು. ಇವುಗಳನ್ನು ನಾವು ಇಲ್ಲಿರುವಂಥ ಎಲ್ಲ ಅಂಕಿಗಳನ್ನು ನಾವು ಬರಿತಾ ಹೋದರೆ ಕಾಮನ್ ಇರೋದನ್ನು ಒಂದೇ ಸಲ ಬರೀಬೇಕು. 1 ಇದೆ, 2 ಇದೆ, 3 ಇದೆ, ಅನಂತರ 5 ಇದೆ, ಅನಂತರ 6 ಇದೆ. ಹಾಗಾದರೆ ಇಲ್ಲಿ ಮಿಸ್ ಆಗಿರುವಂಥದ್ದು ಯಾವುದು? 4 ಅನ್ನುವಂಥದ್ದು ಇಲ್ಲಿ ನಮಗೆ ಉತ್ತರ ಆಗುತ್ತೆ. ಇಲ್ಲಿ 4 ಅಂತ ನಮಗೆ ಉತ್ತರ ರೂಪದಲ್ಲಿ ಸಿಕ್ತು. ಒಟ್ಟು 6 ಫೇಸ್ ಬರ್ತವೆ ಒಂದು ದಾಳಕ್ಕೆ. ಇಲ್ಲಿ ಟೋಟಲ್ 6 ನಂಬರುಗಳು, ಡಿಫ್ರೆಂಟ್ 6 ನಂಬರ್ಗಳು ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾಯಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋವನ್ನು ನೀವು ಲೈಕ್ ಮಾಡಿ ಹಾಗೂ ಮುಂದೆ ಬರುವಂಥ ವಿಡಿಯೋಗಳನ್ನು ನೀವು ನೋಟಿಫಿಕೇಷನ್ನಲ್ಲಿ ಪಡೆದು ಅವುಗಳನ್ನು ಸುಲಭದಲ್ಲಿ ನೋಡಲು ಅನುಕೂಲವಾಗುತ್ತೆ. ಧನ್ಯವಾದಗಳು.